ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಮಹಿಮೆ ನೀಡುವ, ಶಾಂತಿ ನೀಡುವ, ಧೈರ್ಯ ನೀಡುವ, ದೇವರ ದೂತರ ಕಾವಲನ್ನು ನೀಡುವ, ದೇವರ ಭಯಭಕ್ತಿಯ ಬೆಳಕಿನ ವಾಕ್ಯ ಭಾಗ ಪ್ರಿಯರೇ, ಆರೋಗ್ಯದ ವಾಕ್ಯ ಭಾಗ. ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಹೌದು ಪ್ರಿಯರೇ, ದೇವರು ಹೇಳುತ್ತಿದ್ದಾನೆ, ಯೇಸು ಕ್ರಿಸ್ತನು, ತಂದೆ, ಪರಿಶುದ್ಧ ಆತ್ಮನು ಯೇಸುವನ್ನು ವಿಶ್ವಾಸುವ ಪ್ರತಿಯೊಬ್ಬರ ಮೇಲೆ ತನ್ನ ಆತ್ಮವನ್ನು ಸುರಿಸುತ್ತಾನಂತ ಪ್ರೇರೆ. ಹೌದು, ವಿಶ್ವಾಸುವವರು ರಕ್ಷಣೆ ಹೊಂದುವರು. ವಿಶ್ವಾಸವನ್ನು ಹುಟ್ಟಿಸುವ ಆತನಲ್ಲಿ ವಿಶ್ವಾಸ ಇಡುವುದಾದರೆ ಯೇಸು ಕ್ರಿಸ್ತನೇ ವಿಶ್ವಾಸಕ್ಕೆ ಮೂಲ ಕರ್ತನಾಗಿದ್ದಾನೆ ಪ್ರೇರೆ. ವಿಶ್ವಾಸವನ್ನು ಹುಟ್ಟಿಸಿ ಪರಿಪೂರ್ಣಗೊಳಿಸುವ ಆತನಾಗಿದ್ದಾನೆ. ಹೌದು, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸುವನು ಎನ್ನುವ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆ ಮಾಡೋಣ ಪ್ರೇರೆ. ಇದಕ್ಕೆ ಮೊದಲು ತಂದೆಯ ಆತ್ಮನ, ಸತ್ಯದ ಆತ್ಮನ, ಬೆಳಕಿನ ಆತ್ಮನ, ಮಹಿಮಾತ್ಮನ ಯೇಸು ಕ್ರಿಸ್ತನನ್ನು, ದೇವಕುಮಾರನನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಿದ ದೇವರ ಆತ್ಮನ ಜ್ಞಾನವನ್ನು, ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಹೇಳಿದ ದೇವರೇ, ಹೌದು ತಂದೆ, ನೀವು ಬೆಳಕಾಗಿದ್ದೀರಿ. ನಿಮ್ಮಲ್ಲಿ ಕತ್ತಲು ಎಷ್ಟು ಮಾತ್ರವೂ ಇಲ್ಲ. ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸಬೇಕು ಎಂದು ಯೇಸುವೆ ನೀವು ಹೇಳಿದ್ದೀರಿ. ಬೆಳಕಾದ ತಂದೆಯನ್ನು, ಆ ಆತ್ಮಸ್ವರೂಪನಾದ ತಂದೆಯನ್ನು, ಆ ಸರ್ವಶಕ್ತನಾದ ತಂದೆಯನ್ನು, ಜೀವಾಧಿಪತಿಯಾದ ದೇವರನ್ನು, ಆ ಆರೋಗ್ಯಕ್ಕೆ ಮೂಲನಾದ ತಂದೆಯನ್ನು, ಆ ಮಹಿಮೆಯ ಸ್ವರೂಪನನ್ನು, ಅಮರತ್ವವುಳ್ಳ ಬೆಳಕಿನಲ್ಲಿ ವಾಸ ಮಾಡುವ ಆತನು, ರಾಜಾದಿರಾಜನನ್ನು ತಂದೆ ಯೇಸುವೆ ನಾವು ಅರಿತುಕೊಳ್ಳುವಂತೆ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎನ್ನುವ ವಾಕ್ಯ ಭಾಗವನ್ನು ಆಲಿಸುವಾಗ, ವಾಕ್ಯ ಕೇಳಲು ಬಂದಿರೋ ನಿಮ್ಮೆಲ್ಲ ಮಕ್ಕಳನ್ನು, ನನ್ನನ್ನು ನಿಮ್ಮ ಬೆಳಕಿನ ವಾಕ್ಯದ ಕೆಳಗೆ, ದಹಿಸುವ ಬೆಂಕಿಯಾದ ನಿಮ್ಮ ಮಾತಿನ ಕೆಳಗೆ, ಸರ್ವಜ್ಞಾನದ ನಿಮ್ಮ ವಾಕ್ಯದ ಕೆಳಗೆ, ಬಿಡುಗಡೆಯ ನಿಮ್ಮ ವಾಕ್ಯದ ಕೆಳಗೆ, ಜ್ಞಾನದ ನಿಮ್ಮ ವಾಕ್ಯದ ಕೆಳಗೆ, ರಕ್ಷಿಸುವ ನಿಮ್ಮ ವಾಕ್ಯದ ಒಳಗಡೆ ನಮ್ಮನ್ನು ಜ್ಞಾಪಿಸಿಕೊಂಡು ನಿಮ್ಮ ಪವಿತ್ರ ಮಾರ್ಗ ಸತ್ಯ ಜೀವದಲ್ಲಿ ನಡೆಸುತ್ತಾ ರಕ್ಷಿಸಬೇಕೆಂದು ಹೀಗೆ ಮಾಡಿ ತಂದೆ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಎಲ್ಲ ಭಾಗಗಳಲ್ಲಿ ಜಯ ನೀಡಬೇಕೆಂದು, ಶಾಂತಿದಾಯಕ ದೇವರೇ, ಸೈತಾನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ಬರಬೇಕೆಂದು ರಕ್ಷಕನಾದ ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಬೆಳಕಾದ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸುವೆನು. ಹೌದು, ಈ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100 ಫಲ ಕೊಡುವಂತೆ ನಾವು ಒಂದು ಪರಿಶುದ್ಧಾತ್ಮನ, ದೇವರ ಆತ್ಮನ ಹಾಡನ್ನು ಆಡಿಕೊಂಡು ಕೇಳಲಿರುವ ಜೀವಂತ, ಕ್ರಿಯೆ ಮಾಡುವ, ಇಬ್ಬೈಕತ್ತಿಗಿಂತ ಹರಿತವಾದ ಕೀಲು ಮಜ್ಜೆ ದೇಹಾತ್ಮಗಳನ್ನು ತೂರಿ ಹೋಗಿ ಸ್ವಸ್ಥ ಮಾಡುವ, ಹೃದಯದ ಆಶೆ ಆಲೋಚನೆಗಳನ್ನು ಶುದ್ಧಗೊಳಿಸುವ ದೇವರ ವಾಕ್ಯವನ್ನು ನಾವು ನಮ್ಮ ಹೃದಯಕ್ಕೆ ಸ್ವಾಗತಿಸೋಣ ಪ್ರೇರಿ. ಈ ವಾಕ್ಯದ ಹಾಡಿನ ಮುಖಾಂತರ ಹಾಡು: ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ. ಹೌದು ಪ್ರೇರೆ, ದೇವರು ಪರಿಶುದ್ಧ ಆತ್ಮನಾಗಿದ್ದಾನೆ, ಪಾವನ ಆತ್ಮನಾಗಿದ್ದಾನೆ. ಆತನಲ್ಲಿ ವಿಶ್ವಾಸ ಇಡುವವರನ್ನು ಪರಿಶುದ್ಧಗೊಳಿಸುತ್ತಾನೆ. ಚಲಿಸುವ ಆತ್ಮನಾಗಿದ್ದಾನೆ. ಹೌದು ಪ್ರೇರೆ, ನಮ್ಮ ದೇಹದಲ್ಲಿ, ನಮ್ಮ ಆತ್ಮದಲ್ಲಿ, ಪ್ರಾಣದಲ್ಲಿ, ಇಡೀ ಸರ್ವಸೃಷ್ಟಿಯಲ್ಲಿರುವ ಸಮಸ್ತ ಜೀವರಾಶಿಗಳಲ್ಲಿ ಚಲಿಸುವ ದೇವರಾಗಿದ್ದಾನೆ ಪ್ರೇರೆ. ಹೌದು, ಹಗಲು ರಾತ್ರಿ, ಸೂರ್ಯ ಚಂದ್ರ ನಕ್ಷತ್ರ, ಗಾಳಿ ಮಳೆ ಬೆಳಕು, ಆಹಾರ ಅನ್ನಪಾನ ಎಲ್ಲವುಗಳಲ್ಲಿ ದೇವರ ಆತ್ಮ ಚಲನೆ ಮುಖಾಂತರ ಅವು ಮನುಷ್ಯರಿಗೆ ಆಹಾರವಾಗಿ, ಆರೋಗ್ಯವಾಗಿ, ಜೀವವಾಗಿ, ಬೆಳಕಾಗಿ ಮಾರ್ಪಟ್ಟಿದೆ ಪ್ರೇರೆ. ಹೀಗೆ ಪರಿಶುದ್ಧಾತ್ಮನೇ ಸರ್ವಸೃಷ್ಟಿಯನ್ನು, ದೇವರ ಆತ್ಮನೇ, ಆತ್ಮಸ್ವರೂಪನಾದ ದೇವರೇ, ಆ ಮಾನವ ಆಕಾರದಲ್ಲಿ ಕಾಣಿಸಿಕೊಂಡ ದೇವಕುಮಾರನಾಗಿ ಕಾಣಿಸಿಕೊಂಡ ಯೇಸು ಕ್ರಿಸ್ತನಾದ ದೇವರೇ
ಸರ್ವ ಸೃಷ್ಟಿಯನ್ನು ಚಲಿಸುತ್ತಿದ್ದಾನೆ ಪ್ರೇರೆ, ನಡೆಸುತ್ತಿದ್ದಾನೆ. ಆ ಸರ್ವ ಸೃಷ್ಟಿಯನ್ನು ಚಲಿಸುವ ಆತ್ಮನಾದ ಪರಿಶುದ್ಧ ಆತ್ಮನಿಗೆ, ಯೇಸುವಿಗೆ ಧನ್ಯವಾದ ಸಲ್ಲಿಸೋಣ. ಈ ಹಾಡಿನ ಮುಖಾಂತರ ಸ್ವಾಗತಿಸೋಣ. ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎನ್ನುವ ವಾಕ್ಯ ಭಾಗ ಅರ್ಥ ಮಾಡಿಕೊಳ್ಳುವಂತೆ ಈ ಹಾಡು ನಮ್ಮೆಲ್ಲರಿಗೆ ಸಹಾಯವಾಗಲಿ. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಹಾಡು: ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನನ್ನ ಮೇಲಿಳಿದು ಬಾ, ನನ್ನ ಮೇಲಿಳಿದು ಬಾ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪರಿಶುದ್ಧಾತ್ಮನೇ, ಬಾ ಪ್ರಿಯ ಕರ್ತನೇ. ಬಳಲಿದ ಸಭೆಗಳ ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ, ಆತ್ಮನೇ ಒಣಗಿದ ಎಲುಬುಗಳಲ್ಲಿ ನಿಂಜೀವ ಶ್ವಾಸ ಹೊರಡಲಿ. ಬಳಲಿದ ಸಭೆಗಳ ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ, ಪರಿಶುದ್ಧಾತ್ಮನೇ ಒಣಗಿದ ಎಲುಬುಗಳಲ್ಲಿ ನಿಂಜೀವ ಶ್ವಾಸ ಹೊರಡಲಿ. ಆತ್ಮನೇ ಆತ್ಮನೇ ಜೀವವಾಗಿಳಿದು ಬಾ, ಆತ್ಮನೇ ತಂದೆಯ ಆತ್ಮನೇ ಜೀವವಾಗಿಳಿದು ಬಾ. ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ, ನಮ್ಮ ಒಳಗಿಳಿದು ಬಾ, ಬಾ ಪರಿಶುದ್ಧಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ತಂದೆಯ ಆತ್ಮನೇ, ಬಾ ಯೇಸು ಕರ್ತನೇ. ನಿನ್ನ ಆತ್ಮವ ಸುರಿಸು, ಹಿಂಗಾರು ಮುಂಗಾರು ಮಳೆಯಾಗಿ, ಎಲ್ಲ ದೇವ ಜನರು ನಿನ್ವಾಕ್ಯದ ಬಲ ಹೊಂದಲು. ಆಮೆನ್. ನಿನ್ನ ಆತ್ಮವ ಸುರಿಸು, ಹಿಂಗಾರು ಮುಂಗಾರು ಮಳೆಯಾಗಿ, ಎಲ್ಲ ದೇವ ಜನರು ನಿನ್ವಾಕ್ಯದ ಬಲ ಹೊಂದಲು. ಸ್ಪರ್ಶಿಸು ಸ್ಪರ್ಶಿಸು ಎಲ್ಲ ದೇಶವನ್ನು, ಆತ್ಮದೇವರೇ ಯೇಸುವೆ. ಸ್ಪರ್ಶಿಸು ಸ್ಪರ್ಶಿಸು ಎಲ್ಲ ದೇಶವನ್ನು, ವಿಶೇಷವಾಗಿ ವಿಶ್ವಾಸಿಗಳನ್ನು ಯೇಸು ನಾಮದಲ್ಲಿ ತಂದೆ. ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ, ನಮ್ಮ ಮೇಲಿಳಿದು ಬಾ, ಬಾ ಪರಿಶುದ್ಧಾತ್ಮನೇ, ಬಾ ಜೀವ ಮರಣಗಳ ಒಡೆಯನೇ, ಬಾ ಪರಿಶುದ್ಧಾತ್ಮನೇ, ಬಾ ಭೂಮಿಯ ಮೇಲೆ ಸರ್ವಶಕ್ತನೇ, ಪಾಪದಿಂದ ತುಂಬಿದ ಹೃದಯವ ಶುದ್ಧೀಕರಿಸು. ಯೇಸು ನಾಮದಲ್ಲಿ ರೋಗದಿಂದ ನರಳುವ ಹೃದಯವ ಹರ್ಷಗೊಳಿಸು. ಪರಿಶುದ್ಧಾತ್ಮನೇ, ಪಾಪದಿಂದ ತುಂಬಿದ ನಮ್ಮ ಹೃದಯವ ಶುದ್ಧಗೊಳಿಸು.
ರೋಗದಿಂದ ನರಳುವ ನಮ್ಮ ಹೃದಯವ ಹರ್ಷಗೊಳಿಸು. ನೊಂದಿರುವ ಹೃದಯವ ಸಂತೈಸುವ ದೇವರಾತ್ಮನೆ ಬಾ. ನೊಂದಿರುವ ನಮ್ಮ ಹೃದಯವ ಬಲಪಡಿಸುವ ದೇವರಾತ್ಮನೆ ಬಾ. ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ. ನಮ್ಮ ಒಳಗಿಳಿದು ಬಾ. ಬಾ ಪ್ರಿಯ ಕರ್ತನೇ, ಬಾ ತಂದೆ ಆತ್ಮನೇ, ಬಾ ಪರಿಶುದ್ಧಾತ್ಮನೇ, ಬಾ ಪ್ರಿಯ ಕರ್ತನೇ. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಆಮೇನ್. ಅದು ಪ್ರೇರೆ, ಪರಿಶುದ್ಧಾತ್ಮನು ಪಾವನಾತ್ಮನಾಗಿದ್ದಾನೆ ಪ್ರೇರೆ. ಹೌದು, ಆ ಪರಿಶುದ್ಧಾತ್ಮನು ಪರಿಶುದ್ಧಗೊಳಿಸುತ್ತಾನೆ. ಚಲಿಸುವ ಸ್ಥಳದಲ್ಲೆಲ್ಲ ಪರಿಶುದ್ಧವಾಗುತ್ತದೆ. ಹೌದು, ಚಲಿಸುವ ಆತ್ಮನಾಗಿದ್ದಾನೆ. ನಮ್ಮ ಮೇಲೆ ಇಳಿದು ಬಾ ಎಂದು ಕರೆಯಬೇಕಾಗಿದೆ ಪ್ರೇರೆ. ಹೌದು, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಸುವಾರ್ತೆಯಲ್ಲಿ, ಯೋಹಾನ ಸುವಾರ್ತೆಯಲ್ಲಿ, ನಾನು ಹೋದರೆ ತಂದೆಯ ಬಳಿಗೆ ಪರಲೋಕಕ್ಕೆ ಆ ಸಹಾಯಕನನ್ನು, ದೇವರ ಪರಿಶುದ್ಧಾತ್ಮನನ್ನು ಕಳಿಸಬಲ್ಲೆ. ನಾನು ಹೋಗದಿದ್ದರೆ ಆತನು ಬರುವುದಿಲ್ಲ. ಹೌದು ಪ್ರೇರೆ, ಯೇಸು ಹೋಗಿದ್ದಾನೆ. ನಮ್ಮೆಲ್ಲರ ಅನಾರೋಗ್ಯ, ಪಾಪ, ಶಾಪ, ಭಯ, ಮರಣ ಎಲ್ಲವನ್ನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಅವುಗಳನ್ನು ಜಡಿದು ಅವುಗಳನ್ನು ನಿರರ್ಥಕ ಮಾಡಿ ಬಲಹೀನಪಡಿಸಿ ಸಮಾಧಿ ಮಾಡಿ 3ನೇ ದಿನ ಪಾಪ ಶಾಪ ಇಲ್ಲದಾತನಾಗಿ ನೀತಿವಂತ ದೇವಕುಮಾರನಾಗಿ ದೇವರ ಅದೃಶ್ಯ, ದೇವರ ಸಾದೃಶ್ಯ ರೂಪನಾಗಿ ನಮ್ಮ ಮಧ್ಯೆ ಇಂದಿಗೂ ಆತ್ಮಸ್ವರೂಪಿಯಾಗಿ ವಾಸಿಸುತ್ತಿದ್ದಾನೆ ಪ್ರೇರೆ. ಆತನು ಸಮಾಧಿಯಿಂದ ಎದ್ದು ಎಲ್ಲರಿಗೂ ಕಾಣಿಸಿಕೊಂಡನು. ಒಂದೇ ಸಮಯದಲ್ಲಿ 500ಕ್ಕಿಂತ ಹೆಚ್ಚು ಜನರಿಗೆ ಕಾಣಿಸಿಕೊಂಡನು. ಹೀಗೂ ನನ್ನ ಕುರಿತು ಲೇಖನದಲ್ಲಿ, ಪವಿತ್ರ ಗ್ರಂಥದಲ್ಲಿ ಮುಂದೆಯೇ ಪ್ರವಾದಿಸಲ್ಪಟ್ಟಂತೆ, ಭವಿಷ್ಯ ಬರೆಯದಂತೆ ನಾನು ಎದ್ದಿದ್ದೇನೆ, ಎಲ್ಲರಿಗೂ ಇದನ್ನು ತಿಳಿಸಿರಿ ಎಂದು 500 ಜನಕ್ಕಿಂತ ಹೆಚ್ಚಿಗೆ ಕಾಣಿಸಿಕೊಳ್ಳುತ್ತಾನೆ. ಪ್ರೇರೆ, ಆತನಲ್ಲಿ ವಿಶ್ವಾಸಿಟ 12 ಜನರಿಗೂ ಅದರಲ್ಲಿ ಒಬ್ಬಾತ ಯೇಸುವನ್ನು ಹಿಡಿದುಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾನೆ ಪ್ರೇರೆ. ಉಳಿದ 11 ಜನರಿಗೂ ಅವರಲ್ಲಿ 10 ಜನಕ್ಕೆ ಕಾಣಿಸಿಕೊಳ್ಳುತ್ತಾನೆ. ಇನ್ನೂ ಒಬ್ಬ ಶಿಷ್ಯನಾದ ತೋಮ ಎಂಬ ಶಿಷ್ಯನಿಗೆ ಕಾಣಿಸಿಕೊಂಡಿದ್ದಿಲ್ಲ. 10 ಜನ ಶಿಷ್ಯರು ಹೇಳುತ್ತಾರೆ, ನಾವು ಸ್ವಾಮಿಯನ್ನು ನೋಡಿದೆವೆಂದು. ಆದರೆ ಆತನು ನಂಬುವುದಿಲ್ಲ. ನಾನು ಸ್ವಾಮಿಯನ್ನು ನೋಡಿದರೂ ಕೂಡ ಆತನ ಕೈಗಳಲ್ಲಿ ಮೊಳೆ ಗಾಯದಲ್ಲಿ ನನ್ನ ಬೆರಳನ್ನಿಟ್ಟು ಪೊಕ್ಕೆಗೆ ಶಿಲುಬೆಯಲ್ಲಿ ತಿವಿದಿದ್ದಾರಲ್ಲ, ಸತ್ತಿದ್ದಾನೆ ಇಲ್ಲ ಎಂದು ನೋಡುವುದಕ್ಕೆ ಆ ಪೊಕ್ಕೆ ಗಾಯದಲ್ಲಿ ನನ್ನ ಬೆರಳನ್ನಿಟ್ಟು ನಂಬುತ್ತೇನೆ ಹೊರತು ಹಾಗೆಯೇ ನಂಬುವುದಿಲ್ಲ ಎಂದು ಮಾತಾಡುತ್ತಿರುವಾಗಲೂ ಯೇಸು ಆ ಮುಚ್ಚಿದಂಥ ಮೇಲ್ಮಾಳಿಗೆಯಲ್ಲಿ, ಮುಚ್ಚಿದಂಥ ಕಿಟಕಿಯುಳ್ಳ ಮೇಲ್ಮಾಳಿಗೆಯಲ್ಲಿ ಒಳಗಡೆ ಪ್ರತ್ಯಕ್ಷನಾಗಿ ಅವರ ಮಧ್ಯೆ ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿ ತೋಮನನ್ನೇ ಏಕ ದೃಷ್ಟಿಯಿಂದ ನೋಡುತ್ತಾ ಆತನ ಬಳಿಗೆ ಹೋಗಿ, ತೋಮ ಬಾ, ನಿನ್ನ ಬೆರಳನ್ನು ತೆಗೆದುಕೊಂಡು ಬಂದು ನನ್ನ ಪೊಕ್ಕಿ ಗಾಯದಲ್ಲಿ ಇಡು, ನನ್ನ ಕೈಗಳ ಗಾಯದಲ್ಲಿಡು, ಬೆರಳಿನ ಗಾಯದಲ್ಲಿ. ಈಗಲಾದರೂ ನೋಡಿ ನಂಬುವಂಥವನಾಗು, ನಂಬದೇ ಇರಬೇಡ ಎಂದು ಹೇಳಿದಾಗ ಆತನು ಪೊಕ್ಕಿ ಗಾಯದಲ್ಲಿ ಕೈ ಬೆರಳನ್ನು ಇಡಲು ಇಷ್ಟಪಡದೆ, ನನ್ನ ಪ್ರಭುವೇ, ನನ್ನ ದೇವರೇ ಎಂದು ಆ ಪ್ರಭುವಿನ ಮುಂದೆ ನಮಸ್ಕರಿಸಿ ಹೇಳುತ್ತಾನೆ. ಆಗ ಯೇಸು ರಕ್ಷಕ ದೇವರು ಹೇಳ್ತಾನೆ ಪ್ರೇರೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿರುವೆ, ನೋಡದೆ ನಂಬುವವರು ಹೆಚ್ಚು ಭಾಗ್ಯವಂತರು, ಧನ್ಯರು ಎಂದು ಹೇಳ್ತಾನೆ ಪ್ರೇರೆ. ಹೌದು ಪ್ರೇರೆ, ಹೀಗೆ ಪರಿಶುದ್ಧಾತ್ಮನ ಮೂಲಕ ಪ್ರಭು ನೋಡದೆ ನಂಬುವಂತೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಪರಿಶುದ್ಧಾತ್ಮ ಬೇರೆ ಯಾರಲ್ಲ ಪ್ರೇರೆ, ಯೇಸುವಿನ ಆತ್ಮನೇ. ಹೌದು, ಯೇಸುವನ್ನು ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಿದ ಆತ್ಮನೇ. ಯೇಸುವನ್ನು ಶೋಧನೆ, ಪಾಪ, ಮರಣದ ಶಕ್ತಿಯಾದ ಸೈತಾನನನ್ನು ಗೆಲ್ಲಲು ಈ ಲೋಕದಲ್ಲಿ ಶಕ್ತನನ್ನಾಗಿಸಿದ ಆತ್ಮನೇ, ತಂದೆಯ ಆತ್ಮನೇ, ಮಗನ ಆತ್ಮನೇ ನಮ್ಮ ಮೇಲೆ ಪುನಃ ಕಳಿಸಿಕೊಟ್ಟಿದ್ದಾನೆ. ಲೋಕವನ್ನು, ಮರಣವನ್ನು ಜಯಿಸಿದ ಆತ್ಮ. ಹೀಗೆ ಅದೇ ಆತ್ಮ
ಪರಿಶುದ್ಧಾತ್ಮ ಪ್ರೇರೆ, ಚಲಿಸುವ ಆತ್ಮ, ಸರ್ವ ಸೃಷ್ಟಿಯನ್ನು ಅದರಲ್ಲಿರುವ ಸಮಸ್ತವನ್ನು ಸಜೀವಗೊಳಿಸುತ್ತಿರುವ, ಪುನಶ್ಚೇತನಗೊಳಿಸುತ್ತಿರುವ, ಕಾಪಾಡುತ್ತಿರುವ ಆತ್ಮ. ಅದೇ ಆತ್ಮ ನಮ್ಮನ್ನು ಕೂಡ ಪಾಪ ಮರಣಗಳ ನಿಯಮದಿಂದ ಕಾಪಾಡಲು ಬರುತ್ತಿದ್ದಾನೆ ಪ್ರೇರೆ. ಹೌದು, ಹೀಗೆ ಬಾ ಪವಿತ್ರಾತ್ಮನೇ ಪ್ರಿಯಕರ್ತನೆಂದು ಬೇಡೋಣ. ಬಳಲಿದ ಸಭೆಗಳ ಮೇಲೆ ನಿನ್ನ ಆತ್ಮ ಸ್ಪರ್ಶಿಸಲಿ ಎಂದು ಬೇಡೋಣ ಪ್ರೇರೆ. ಒಣಗಿದ ಎಲುಬುಗಳಲ್ಲಿ ನಿನ್ನ ಜೀವ ಶ್ವಾಸ ಹೊರಡಲಿ. ಹೌದು ಪ್ರೇರೆ. ಯೇಸುವನ್ನು ವಿಶ್ವಾಸ ಪ್ರತಿಯೊಬ್ಬನು ಯೇಸುವಿನ ಎರಡನೇ ಆಗಮನದಲ್ಲಿ ಸಮಾಧಿಯಿಂದ ಎದ್ದು ಹೊರಗಡೆ ಬರುವ ಕಾಲ ಬರುತ್ತದೆ. ಮತ್ತು ಈಗ ವಿಶ್ವಾಸಿಸಿರುವ ಪ್ರತಿಯೊಬ್ಬರ ಎಲುಬುಗಳಲ್ಲಿ ಚಲಿಸುತ್ತಿರುವ, ಜೀವಶ್ವಾಸ ಹೊರಡಿಸುತ್ತಿರುವ ಪರಿಶುದ್ಧಾತ್ಮನೇ ಆಗಿದ್ದಾನೆ. ಆ ಆತ್ಮನೇ ಜೀವವಾಗಿ ಇಳಿದು ಬರುವಾತನಾಗಿದ್ದಾನೆ. ಹೌದು, ನಮ್ಮ ದೇವರು ಸತ್ತದ್ದನ್ನು ಬದುಕಿಸುವಾತನು, ಇಲ್ಲದ್ದನ್ನು ಕರೆಯುವಾತನು. ಹೌದು ಪ್ರೇರೆ, ದೇವರು ಇದ್ದಾನೆ ಎಂದು ಆತನ ಬಳಿಗೆ ಬರುವವರ ಪ್ರತಿಯೊಬ್ಬರಿಗೆ ತಕ್ಕ ಪ್ರತಿಫಲ ಕೊಡುವಾತನಾಗಿದ್ದಾನೆ ಪರಿಶುದ್ಧ ಆತ್ಮನ ಮೂಲಕ. ಹೀಗೆ ನಿನ್ನ ಆತ್ಮ ಸುರಿಸು ದೇವ, ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವಜನರು ನಿನ್ನ ವಾಕ್ಯದ ಬಲ ಹೊಂದುವಂತೆ ಎಂದು ಪ್ರಾರ್ಥಿಸಬೇಕಾಗಿದೆ. ಸ್ಪರ್ಶಿಸು ಎಲ್ಲ ದೇಶಗಳನ್ನು. ಹೌದು, ಭೂಮಿಯ ಮೇಲೆ ಸುಮಾರು 200ಕ್ಕಿಂತ ಅಧಿಕ ದೇಶಗಳಿವೆ. ಎಲ್ಲ ದೇಶಗಳವರಲ್ಲಿ ಯೇಸು ವಾರ್ತೆ ಸಾರಲ್ಪಡುತ್ತಿದೆ. ಅನೇಕ ದೇಶಗಳಲ್ಲಿ ರಹಸ್ಯವಾಗಿ ಸಾರಲ್ಪಡುತ್ತಿದೆ. ಹೌದು ಪ್ರೇರೆ, ಎಲ್ಲ ದೇಶಗಳನ್ನು ಸ್ಪರ್ಶಿಸು ಪ್ರಭುವೆ, ಬಹಿರಂಗವಾಗಿ ನಿನ್ನನ್ನು ಸಾರಲು, ವಿಶ್ವಾಸಿಸಲು. ಹೌದು, ಪಾಪದಿಂದ ತುಂಬಿದ ಹೃದಯವನ್ನು ಶುದ್ಧೀಕರಿಸುವಾತ ನೀನೆಂದು ಸುವಾರ್ತೆ ಸಾರಲು ಎಲ್ಲ ದೇಶಗಳನ್ನು, ಜನರನ್ನು ಪ್ರೇರೇಪಿಸು, ಬಲಪಡಿಸು. ಜ್ಞಾನದಿಂದ ಆತ್ಮದಿಂದ ತುಂಬು. ಪಾಪದಿಂದ ತುಂಬಿದ ಹೃದಯವನ್ನು ಶುದ್ಧೀಕರಿಸುವಾತನಾಗಿದ್ದಾನೆ ಯೇಸು ಎಂದು ರೋಗದಿಂದ ನರಳುವವರಿಗೆ ತನ್ನ ಶಿಲುಬೆಯಲ್ಲಿ ಹೊಂದಿದ ಗಾಯಗಳಿಂದ ಗುಣಪಡಿಸುವಾತನಾಗಿದ್ದಾನೆ. ಮತ್ತು ಆತನು ಸುರಿಸಿದ ರಕ್ತ ಅಮೂಲ್ಯವಾದುದು, ನಿಷ್ಕಳಂಕವಾದದ್ದು, ಪರಿಶುದ್ಧವಾದದ್ದು, ದೇವರದ್ದು ಎಂದು ವಿಶ್ವಾಸಿಸಲು ಕೃಪೆ ನೀಡು ಎಲ್ಲ ದೇಶದ ಜನರಿಗೆ ಎಂದು ಪ್ರಾರ್ಥಿಸೋಣ ಪ್ರೇರೆ. ಹೃದಯವ ಹರ್ಷಗೊಳಿಸುತ್ತಾನೆ ಪ್ರಭು, ನೊಂದಿರುವ ಹೃದಯವನ್ನು ಸಮಾಧಾನಪಡಿಸುತ್ತಾನೆ, ದೇವರೊಂದಿಗೆ ಆನಂದದಿಂದ ತುಂಬಿಸುತ್ತಾನೆ, ಆರೋಗ್ಯಪಡಿಸುತ್ತಾನೆ ಎನ್ನುವ ಸುವಾರ್ತೆ ಸಾರಲು ದೇವರ ಆತ್ಮ ಎಲ್ಲರಿಗೆ ತುಂಬಿಕೊಳ್ಳುವಂತೆ ಪ್ರಾರ್ಥಿಸೋಣ ಪ್ರೇರೆ. ಹೌದು, ಯಾರಿಗೆ ಕ್ರಿಸ್ತ ಆತ್ಮ ಇಲ್ಲವೋ ಅವನು ಕ್ರಿಸ್ತನವನಲ್ಲ ಎಂದು ವಾಕ್ಯ ಹೇಳುತ್ತಿದೆ, ರೋಮಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ. ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶವಾಗುವುದಾದ ಪ್ರೇರೆ, ಇದನ್ನು ಆರಿಸಿಕೊಂಡ ವಾಕ್ಯ ಭಾಗಾಂಶ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಾವು ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೋಡುವುದಾದ ಪ್ರೇರೆ, ಪ್ರೊವರ್ಬ್ಸ್ ಚಾಪ್ಟರ್ 1 ವರ್ಸ್ 23rd ವರ್ಡ್. ಇಲ್ಲಿ ಓದುವುದಾದರೆ, ಇದು ದಾವೀದ ಅರಸನ ಮಗ ಸೊಲೊಮೋನನು ಬರೆದ ಜ್ಞಾನೋಕ್ತಿ ಪ್ರೇರೆ. ಜ್ಞಾನೋಕ್ತಿಗಳು ಯಾವುದ್ಯಾವುದಕ್ಕೆ ಉಪಯೋಗವಾಗುತ್ತವೆಂದು ನಾವು 4ನೇ ವಾಕ್ಯದಲ್ಲಿ ನೋಡುತ್ತೇವೆ. ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯ 4ನೇ ವಾಕ್ಯದ ಪ್ರಾರಂಭದಿಂದ ನಾವು ವಾಕ್ಯದೊಳಗೆ ಪ್ರವೇಶವಾಗೋಣ ಪ್ರೇರೆ. ಜ್ಞಾನೋಕ್ತಿ ಗ್ರಂಥ 4ನೇ ಅಧ್ಯಾಯ 1ನೇ ಅಧ್ಯಾಯ 4ನೇ ವಾಕ್ಯ, ಪ್ರೊವರ್ಬ್ಸ್ ಚಾಪ್ಟರ್ 1 ವರ್ಸ್ 4th ವರ್ಡ್. ಇವು ಜ್ಞಾನೋಕ್ತಿಗಳು ಪ್ರೇರೆ. ಇವು ಮೂಢರಿಗೆ ಜಾಣತನವನ್ನು, ಯೌವನಸ್ಥರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು ಉಂಟು ಮಾಡುವವು. ಯಾವುವು? ಜ್ಞಾನೋಕ್ತಿಗಳು. ಮೂಢರಿಗೆ ಜಾಣತನ ಉಂಟು ಮಾಡ್ತಾ ಅಂತ ಪ್ರೇರೆ, ಯೌವನಸ್ಥರಿಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು ಉಂಟು ಮಾಡುತ್ತವೆ. ಹೌದು, ಮೂಢರಿಗೆ ಜ್ಞಾನ ಇರುವುದಿಲ್ಲ ಎಂದರ್ಥ, ಯೌವನಸ್ಥರಿಗೆ ತಿಳುವಳಿಕೆ ಬುದ್ಧಿ ಇರುವುದಿಲ್ಲ ಎಂದರ್ಥ. ಯಾವಾಗ ದೇವರ ಜ್ಞಾನದ ಬಳಿಗೆ, ದೇವರ ಆರಿಸಿಕೊಂಡ ಜ್ಞಾನ ನೀಡಿದ ದೇವರ ಮಕ್ಕಳ ಬಳಿಗೆ ಬಂದು ಆ ದೇವರೇ ಆಡಿದ ಮಾತುಗಳನ್ನು, ದೇವರ ಆತ್ಮನ ಮೂಲಕ ಬರೆದಿರುವ ಮಾತುಗಳನ್ನು ಕೇಳುತ್ತೇವೋ, ಓದುತ್ತೇವೋ, ಗ್ರಹಿಸುತ್ತೇವೋ, ಅವು ಮೂಢರಾದ ಮನುಷ್ಯರಿಗೆ ಜಾಣತನ, ಯೌವನಸ್ಥರಿಗೆ ಬುದ್ಧಿ, ತಿಳುವಳಿಕೆ ಉಂಟು ಮಾಡುತ್ತವೆ. ಹಾಗೂ 5ನೇ ವಾಕ್ಯ, ಜ್ಞಾನೋಕ್ತಿ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯ, 5th ವರ್ಡ್, 1st ಚಾಪ್ಟರ್ ಪ್ರೊವರ್ಬ್ಸ್ 5ನೇ ವಾಕ್ಯ. ಜ್ಞಾನಿಯು ಇವುಗಳನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುವನು. ಯಾವುದು ಪ್ರೇರೆ? ಈ ಜ್ಞಾನೋಕ್ತಿಗಳು ಕೇಳಿದಾಗ ಸೊಲೊಮೋನನ ಜ್ಞಾನೋಕ್ತಿ ಪ್ರೇರೆ. ದಾವೀದ ಅರಸ ಕುರಿಗಳನ್ನು ಕಾಯುತ್ತಿದ್ದಾತನನ್ನು, ದೇವರಿಗೆ ಭಯಭಕ್ತಿಯಿಂದ ಅಡವಿಯಲ್ಲಿ ಕುರಿಗಳನ್ನು ಕಾಯುತ್ತಾ ಹಾಡುಗಳನ್ನು ಆಡುತ್ತಿರುವಾಗ ದೇವರು ತನ್ನ ಜನರ ಮೇಲೆ ರಾಜನನ್ನಾಗಿ ನೇಮಿಸಬೇಕೆಂದು ದೇವರೇ ಇಷ್ಟಪಟ್ಟು ಹುಡುಕಿ ದಾವೀದನನ್ನು ಕಂಡುಕೊಂಡಿದ್ದ ಪ್ರೇರೆ. ನಾವು ಬಜಾರಿಗೆ ಹೋದಾಗ, ಬಟ್ಟೆ ಅಂಗಡಿಗೆ ಹೋದಾಗ ನಾವು ಇಷ್ಟಪಟ್ಟ ವಸ್ತುಗಳನ್ನು, ಬಟ್ಟೆ ಅಂಗಡಿಗೆ ಹೋದಾಗ ಇಷ್ಟಪಟ್ಟ ಆಹಾರ ವಸ್ತುಗಳನ್ನು ಹೇಗೆ ಕೊಂಡುಕೊಳ್ಳುತ್ತೇವೋ, ದೇವರು
ಮನುಷ್ಯ ಕುಲದಲ್ಲಿ ತನ್ನ ಜನರ ಮೇಲೆ ನಂಬಿಗಸ್ತನಾದ ಅರಸನನ್ನಾಗಿ ನೇಮಿಸಬೇಕೆಂದು ದಾವೀದ ಎಂಬ ಅರಸನನ್ನು ಆರಿಸಿಕೊಳ್ತಾನೆ ಪ್ರಿಯ. ಆತನು ತನ್ನ ತಂದೆಯಲ್ಲಿ ಕೊನೆಯ ಮಗನಾಗಿರುತ್ತಾನೆ. ಹೌದು, 7 ಜನ ಮಕ್ಕಳಿದ್ದರೂ 8ನೇ ಆತನಾಗಿರುತ್ತಾನೆ. ಎಲ್ಲರಿಗೂ ಸೈನಿಕರನ್ನಾಗಿ ಮಾಡಿರ್ತಾನೆ. ಆತನಾದರೂ ಕುರಿಗಳನ್ನು ಕಾಯುತ್ತಿರುತ್ತಾನೆ. ಹೌದು ಪ್ರಿಯರೇ, ದೇವರು ಸೈನಿಕರನ್ನು ಆರಿಸಲಿಲ್ಲ ಪ್ರಿಯರೇ, ಜ್ಞಾನವಂತರನ್ನು ಆರಿಸಿಕೊಳ್ಳಲಿಲ್ಲ, ವಿದ್ಯಾವಂತರನ್ನು ಆರಿಸಿಕೊಳ್ಳಲಿಲ್ಲ, ಬಲಿಷ್ಠರನ್ನು ಆರಿಸಿಕೊಳ್ಳಲಿಲ್ಲ, ದೊಡ್ಡ ಕುಲದವರನ್ನು ಆರಿಸಿಕೊಳ್ಳಲಿಲ್ಲ. ಹೌದು ಪ್ರಿಯರೇ, ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಅಜ್ಞಾನಿಗಳನ್ನು ಆರಿಸಿಕೊಂಡಿದ್ದಾನೆ. ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಜ್ಞಾನ ಇಲ್ಲದವರನ್ನು ಆರಿಸಿಕೊಂಡಿದ್ದಾನೆ. ಬಲವಂತರನ್ನು ನಾಚಿಕೆಪಡಿಸುವುದಕ್ಕಾಗಿ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ಪ್ರಿಯರೇ. ಈ ಲೋಕದ ಗಣ್ಯರನ್ನು ಇಲ್ಲದಂತೆ ಮಾಡಲು ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆಂದು ನಾವು ಕೊರಿಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯದಿಂದ ಮುಂದಿನ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ. 1 Corinthians ಚಾಪ್ಟರ್ 1 verse 18 to ಆನ್ವರ್ಡ್ಸ್. ಹೌದು ಪ್ರಿಯರೇ, ಹೀಗೆ ಮೂಢರಿಗೆ ಜಾಣತನ, ಯೌವನಸ್ಥರಿಗೆ ತಿಳುವಳಿಕೆ, ಬುದ್ಧಿಯನ್ನು ಉಂಟು ಮಾಡುತ್ತವೆ. ಯಾವುವು? ಜ್ಞಾನೋಕ್ತಿಗಳು. ಜ್ಞಾನಿಯು ಇವುಗಳನ್ನು ಕೇಳಿ ಹೆಚ್ಚಾದ ಪಾಂಡಿತ್ಯವನ್ನು ಹೊಂದುವನು. ವಿವೇಕಿಯು ಮತ್ತಷ್ಟು ಉಚಿತ ಆಲೋಚನೆ ಉಳ್ಳವನಾಗುವನು. ವಿವೇಕಿ ಇವುಗಳನ್ನು ಕೇಳಿದರೆ ಪ್ರಿಯರೇ ಮತ್ತಷ್ಟು ಉಚಿತ ಆಲೋಚನೆ ಅಂದರೆ ಉದಾರ ಮನಸ್ಸಿನ, ಧಾರಾಳ ವಿಶಾಲ ಹೃದಯವುಳ್ಳಾತನಾಗುತ್ತಾನೆ. ಸಂಕೋಚ ಸ್ವಭಾವ ಇರುವುದಿಲ್ಲ, ದೂರದೃಷ್ಟಿಯುಳ್ಳವರಾಗುತ್ತಾರೆ. ಹೌದು ಪ್ರಿಯರೇ, ಇವು ಗಾದೆ, ಸಾಮ್ಯ, ಜ್ಞಾನಿಗಳ ನುಡಿ, ಒಗಟು ಇವುಗಳನ್ನು ತಿಳಿಯಲು ಸಾಧ್ಯವಾಗಿವೆ. ಜ್ಞಾನೋಕ್ತಿಗಳು ಇವುಗಳು ಗಾದೆಯನ್ನು ಬಿಡಿಸಲು ಅಂದರೆ ಗಂಟು ಪದಗಳನ್ನು, ಗೂಢಾರ್ಥಗಳನ್ನು ಬಿಡಿಸಲು, ಕತೆ ರೂಪವಾದವುಗಳನ್ನು ಬಿಡಿಸಲು, ಸಾಮತಿ ಅಂದರೆ ಪ್ರೇರೆ ಒಂದು ವಸ್ತುಗಳನ್ನು ಉಪಯೋಗಿಸಿ ಆ ಸನ್ನಿವೇಶವನ್ನು ವಿವರಿಸುವಾಗ ಅವುಗಳನ್ನು ವಿವರಿಸಲು ಸಾಧ್ಯವಾಗುತ್ತದೆ. ಹೌದು ಪ್ರೇರೆ, ಹೀಗೆ ಜ್ಞಾನಿಗಳ ನುಡಿ, ಒಗಟು ಇವುಗಳನ್ನು ತಿಳಿಯಲು ಸಾಧನವಾಗಿವೆ. ಜ್ಞಾನಿಗಳ ನುಡಿ, ಒಗಟು ಇವುಗಳನ್ನು ತಿಳಿಯಲು ಜ್ಞಾನೋಕ್ತಿಗಳು ಸಾಧನವಾಗಿವೆ. ಹೌದ್ರಿ, ಅದೇ ಜ್ಞಾನೋಕ್ತಿ ಗ್ರಂಥದಲ್ಲಿ 1ನೇ ಅಧ್ಯಾಯ 23ನೇ ವಾಕ್ಯದೊಳಗೆ ಪ್ರವೇಶವನ್ನು ಪ್ರಿಯ ನಮ್ಮ ಮುಖ್ಯ ವಾಕ್ಯ. ಅಲ್ಲಿ ಅದೇ ಜ್ಞಾನೋಕ್ತಿ ಗ್ರಂಥ ಸೊಲೊಮೋನ ಅರಸ ದೇವರು ಆತನಿಗೆ ಹೇಳ್ತಾನೆ ಪ್ರೇರೆ, ಕನಸಿನಲ್ಲಿ ಕಾಣಿಸ್ಕೊಂಡಿರುತ್ತಾನೆ. ನಿನಗೆ ಏನು ಬೇಕೆಂದಾಗ ದೇವರೇ ನಿನ್ನ ವಿಸ್ತಾರವಾದ ಇಸ್ರೇಲ್ ಪ್ರಜೆಗೆ ನ್ಯಾಯವನ್ನು ದೊರಕಿಸಿಕೊಡಲು, ಸುಕ್ಷೇಮದಿಂದ ಕಾಪಾಡಲು ನನಗೆ ಜ್ಞಾನ ವಿವೇಕವನ್ನು ದಯಪಾಲಿಸೆಂದು ಕೇಳಿಕೊಳ್ಳುತ್ತಾನೆ. ದೇವರು ಆತನಿಗೆ ನೀನು ಶತ್ರು ಜೀವವನ್ನಾಗಲಿ, ದೀರ್ಘಾಯುಷ್ಯವನ್ನಾಗಲಿ, ಸುಖಭೋಗ ಐಶ್ವರ್ಯವನ್ನಾಗಲಿ ನೀನು ಕೇಳಿಕೊಳ್ಳಲಿಲ್ಲವಾದ್ದರಿಂದ ನೀನು ಕೇಳಿಕೊಂಡಿದ್ದನ್ನು ನಿನಗೆ ಜ್ಞಾನ ವಿವೇಕವನ್ನು ಅನುಗ್ರಹಿಸಿ ನೀನು ಕೇಳಿಕೊಳ್ಳದವುಗಳನ್ನು ಕೂಡ ಇವುಗಳೊಂದಿಗೆ ದಯಪಾಲಿಸಿದ್ದೇನೆ ಎಂದು ಹೇಳ್ತಾನೆ ಪ್ರೇರೆ. ಹೌದು, ಇಂದಿಗೂ ನಾವು ದೇವರಲ್ಲಿ ವಿಶ್ವಾಸ ಇಡುವ ನಾವು ಸೊಲೊಮೋನನಂತೆ ನಾವು ಕೇಳಿಕೊಳ್ಳಬೇಕಾಗಿದೆ ಪ್ರೇರೆ. ಸೊಲೊಮೋನಿಗೆ ದೇವರು ಕನಸಿನಲ್ಲಿ ಮಾತಾಡುತ್ತಾನೆ, ನನಸಾಗುತ್ತದೆ, ನಿಜವಾಗಿ ಆಗುತ್ತದೆ, ನೋಡು ನೀನು ಕೇಳಿಕೊಳ್ಳದವುಗಳನ್ನು ಕೂಡ ಜ್ಞಾನ ವಿವೇಕದೊಂದಿಗೆ ನಿನಗೆ ದಯಪಾಲಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ನಿನಗೆ ಸಮಾನನಾದ ಅರಸನು ಒಬ್ಬನು ಇರುವುದಿಲ್ಲ, ನಿನಗೆ ಸಮಾನನಾದ ಜ್ಞಾನವುಳ್ಳ ವ್ಯಕ್ತಿ ನಿನ್ನ ಮುಂದೆಯೂ ಇದ್ದಿಲ್ಲ, ಹಿಂದೆಯೂ ಇರುವುದಿಲ್ಲ ಎಂದು ದೊಡ್ಡ ಮಾತು ಕೊಡ್ತಾನೆ ಪ್ರೇರೆ. ಇಂದಿನವರೆಗೂ ಯೇಸು ಕ್ರಿಸ್ತನೇ ಬಂದು ಆತನ ರೆಕಾರ್ಡ್ ಮುರಿದಿದ್ದಾನೆ ಪ್ರೇರೆ. ಅಂದರೆ ದೇವರೇ ಮುರಿಯಬೇಕಾಯಿತು. ಒಬ್ಬ ಮನುಷ್ಯರಲ್ಲಿ ಮಹಾಜ್ಞಾನಿ ಆದ ದೇವರೇ ಆಶೀರ್ವದಿಸಿರುತ್ತಾನೆ ಸೊಲೊಮೋನನು. ಆತನದು ಜ್ಞಾನ ಯಾರು ಗೆಲ್ಲಲು ಸಾಧ್ಯವಾಗಿಲ್ಲ ಪ್ರೇರೆ. ಆದರೆ ದೇವರೇ ಮನುಷ್ಯಾಗಿ ಬಂದು ಆತನ ಜ್ಞಾನಗಿಂತ ಸೊಲೊಮೋನನಿಗಿಂತ ಶ್ರೇಷ್ಠವಾದ ಆತನು ಈಗೂ ಇಲ್ಲಿದ್ದಾನೆ ಎಂದು ಸೊಲೊಮೋನಿಗಿಂತ ದೊಡ್ಡ ವ್ಯಕ್ತಿ ಬಂದ ಪ್ರೇರೆ. ಮತ್ತು ದೇವಾಲಯಕ್ಕೆ ಭಾಳ ಗೌರವ ಕೊಡುತ್ತಿದ್ದರು ಅವಾಗೆ. ಆದರೆ ಯೇಸು ಬಂದು ದೇವಾಲಯಕ್ಕಿಂತಲೂ ದೊಡ್ಡವನು ಈಗೋ ಇಲ್ಲಿದ್ದಾನೆ ಎಂದು ದೇವಾಲಯದ ಪ್ರಾಮುಖ್ಯತೆಯನ್ನು ಕೂಡ ತನಗೆ ತೆಗೆದುಕೊಂಡಿದ್ದಾನೆ. ಹೌದು ಪ್ರೇರೆ, ಈಗೋ ಯೋನನಿಗಿಂತಲೂ ಶ್ರೇಷ್ಠವಾದವನು ಇಲ್ಲಿದ್ದಾನೆ. ಯೋನ ಅಂದರೆ ಪ್ರೇರೆ ಆತ 3 ದಿವಸ ಹಗಲು ರಾತ್ರಿ ಸಮುದ್ರದಲ್ಲಿ ಮೀನಿನ ಹೊಟ್ಟೆಯೊಳಗೆ ಇರುತ್ತಾನೆ. ಕಾರಣ ದೇವರು ಹೋಗು ಎಂದು ಹೇಳಿ ಸ್ಥಳಕ್ಕೆ ಹೋಗದೆ ವಿರುದ್ಧವಾದ ಸ್ಥಳಕ್ಕೆ ಪ್ರಯಾಣ ಮಾಡಿದ್ದರಿಂದ ಬಿರುಗಾಳಿ ಉಂಟು ಮಾಡಿ ಹಡಗಿನಲ್ಲಿ ಆ ಜನರ ಮುಖಾಂತರ ಸಮುದ್ರಕ್ಕೆ ಎಸೆಯಲ್ಪಟ್ಟು
ತಾನು ದೊಡ್ಡ ಮೀನಿಗೆ ಆಜ್ಞೆ ಮಾಡುತ್ತಾನೆ ದೇವರು. ಆ ಮೀನು ಬಂದು ಆತನನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಾಗ ಆತನು ಆ ಸಮುದ್ರ ತಳದಲ್ಲಿ ಮೀನಿನ ಹೊಟ್ಟೆಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ, ದೇವರೇ ತಪ್ಪಾಯಿತು ಕ್ಷಮಿಸು, ಪಶ್ಚಾತ್ತಾಪಡುತ್ತಾನೆ. ಆಗ ದೇವರು ಆತನನ್ನು ಕ್ಷಮಿಸಿ ತಾನು ಹೋಗಬೇಕಾಗಿದ್ದ ಆ ನಿನೇವ ಎಂಬ ಪಟ್ಟಣಕ್ಕೆ ಅದರ ದಡದಲ್ಲಿ ಆತನನ್ನು ಕಾರುವಂತೆ ಆ ಮೀನಿಗೆ ಆಜ್ಞೆ ಮಾಡುತ್ತಾನೆ. ಮೀನು ಬಂದು ಸೀದಾ ನೇರವಾಗಿ ನಿನೇವ ಪಟ್ಟಣದ ಯಾವ ಊರಿಗೆ ಹೋಗು ಎಂದು ಹೇಳಿರುತ್ತಾನೋ ಆ ಊರಿನ ಜನಕ್ಕೆ ಹೇಳು, 40 ದಿನಗಳೊಳಗೆ ನಾನು ಈ ಪಟ್ಟಣವನ್ನು ನಾಶ ಮಾಡುತ್ತೇನೆ, ನೀವು ಪಶ್ಚಾತ್ತಾಪಟ್ಟು ತಿರುಗಬೇಕು ಎಂದು ಹೇಳು, ದೇವರು ಕ್ಷಮಿಸುತ್ತಾನೆ ಎಂದು ಹೇಳು ಎಂದಾಗ ಆತನು ಹೋಗದೆ ಬೇರೆ ಊರಿಗೆ ಹೋದಾಗ ಈ ಬಿರುಗಾಳಿ ಅಪಾಯ ಉಂಟು ಮಾಡಿ ಸಮುದ್ರದಲ್ಲಿ ಆತನನ್ನು ಹಾಕಿ ಮೀನಿನ ಹೊಟ್ಟೆಯೊಳಗೆ ಸೇರಿಸಿ ಅಲ್ಲಿ ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡಿಸಿ ಸಮುದ್ರ ದಡಕ್ಕೆ ನೇರವಾಗಿ ನಿನೇವ ಪಟ್ಟಣದ ದಡಕ್ಕೆ ಸೇರಿಸ್ತಾನೆ ಪ್ರೇರೆ. ಆಗ ಆತನು ದಡಕ್ಕೆ ಸೇರಿ ನಿನೇವ ಪಟ್ಟಣದೊಳಗೆ 2 ದಿನ ಪ್ರಯಾಣ ಮಾಡುತ್ತಾನೆ. 2 ದಿನ ಪ್ರಯಾಣ ಮಾಡಿ ಸಾರುತ್ತಾನೆ, ದೇವರು ಈ ಪಟ್ಟಣವನ್ನು ನಾಶ ಮಾಡಲಿದ್ದಾನೆ, ಪಶ್ಚಾತ್ತಾಪಟ್ಟು ದೇವರಿಗೆ ಅಭಿಮುಖರಾಗಿರಿ, ಪಾಪಕ್ಕೆ ವಿಮುಖರಾಗಿರಿ ಎಂದು ಹೇಳಿದಾಗ ಆ ಊರಿನ ರಾಜನಿಂದ ಹಿಡಿದು ಕೆಲಸದವರಿಗೆ, ಪ್ರಾಣಿ ಪಕ್ಷಿಗಳು ಎಲ್ಲವೂ ಉಪವಾಸ ಮಾಡುತ್ತಾರೆ ಪ್ರೇರೆ. ಉಪವಾಸ ಮಾಡಿ ರಾಜ ಬಿಟ್ಟು ಬಂದು, ರಾಜ ಸಿಂಹಾಸನ ಬಿಟ್ಟು ಬಂದು ಬೂದಿಯಲ್ಲಿ ಕೂತುಕೊಂಡು ಗೋಣಿಚೀಲ ತೊಟ್ಟುಕೊಂಡು ಉಪವಾಸ ಮಾಡಿ ಪಶ್ಚಾತ್ತಾಪಡುತ್ತಾರೆ. ದೇವರು ಮಾಡಬೇಕೆಂದಿರುವ ಕೇಡಿಗೆ ಮಾಡದೆ ಮನಮರಿಗೆ ಕ್ಷಮಿಸುತ್ತಾನೆ. ಹೌದು ಪ್ರೇರೆ, 1,00,000 ಸುಮಾರು 70,000-80,000 ಜನ ಕಾಪಾಡಲ್ಪಡುತ್ತಾರೆ. ಹೌದು, ಹೀಗೆ ನನ್ನ ಆತ್ಮವನ್ನು ನಿಮ್ಮ ಮೇಲೆ ಸುರಿಸುವೆನೆಂದು ದೇವರು ಹೇಳುತ್ತಿದ್ದಾನೆ ಪ್ರೇರೆ. ನಿಮ್ಮ ಮೇಲೆ 23ನೇ ವಾಕ್ಯ, ಜ್ಞಾನೋಕ್ತಿ ಗ್ರಂಥ 1ನೇ ಅಧ್ಯಾಯ 23ನೇ ವಾಕ್ಯ. ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ಹೌದು, ದೇವರನ್ನು ಪ್ರೀತಿಸುವುದಾದರೆ, ದೇವರಿಗೆ ಭಯಪಡುವುದಾದರೆ, ದೇವರ ಇಷ್ಟ ಏನೆಂದು ತಿಳಿದುಕೊಳ್ಳುವುದಾದರೆ ದೇವರು ಹೇಳ್ತಾನೆ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಪಾಪ ಮಾಡದೆ ದೇವರ ಪರಿಶುದ್ಧತೆಯನ್ನೇ ಅರಸಿ ಪರಿಶುದ್ಧತೆ ವಸ್ತ್ರವನ್ನು ಅಲಂಕರಿಸಿಕೊಂಡಾಗ, ಹೌದು ಪ್ರೇರೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣುವಂತಿಲ್ಲ. ಪರಿಶುದ್ಧತೆಯಿಂದಲೇ ದೇವರನ್ನು ಕಾಣುತ್ತೇವೆ ಪ್ರೇರೆ. ಅಂದರೆ ದೇವರ ಆತ್ಮನನ್ನು ನಮ್ಮ ಮೇಲೆ ಸುರಿಸುತ್ತಾನೆ. ಆ ಆತ್ಮನ ಮುಖಾಂತರ ನಮ್ಮ ಅಂತರಂಗದ ಕಣ್ಣುಗಳಿಂದ, ಅಂತರಂಗದ ಪುರುಷನಿಂದ ನಾವು ದೇವರನ್ನು ನೋಡುತ್ತೇವೆ. ಹೌದು, ನನ್ನ ಆತ್ಮವನ್ನು ಇಗೋ ನಿಮ್ಮ ಮೇಲೆ ಸುರಿಸುವೆನು, ನನ್ನ ಮಾತುಗಳನ್ನು ನಿಮಗೆ ತಿಳಿಸುವೆನು. ಹೌದು ಪ್ರೇರೆ, ನಾನು ನಿಮ್ಮನ್ನು ಕರೆಯುವುದನ್ನು ನೀವು ಕಾಣುತ್ತೀರಿ, ನಾ ಕೈ ಚಾಚಿ ನಿಮ್ಮನ್ನು ಆಶೀರ್ವದಿಸುವುದನ್ನು ಕಾಣುತ್ತೀರಿ. ಆದರೆ ನನ್ನ ಆತ್ಮವನ್ನು ನೀವು ಸ್ವೀಕರಿಸದಿದ್ದರೆ, ತುಂಬಿಕೊಳ್ಳದಿದ್ದರೆ, ಹೊಂದಿಕೊಳ್ಳದಿದ್ದರೆ ನನ್ನ ಮಾತುಗಳು ನಿಮಗೆ ತಿಳಿಯುವುದಿಲ್ಲ. ನಾನು ಕರೆದಾಗ ನೀವು ನನ್ನನ್ನು ತಿರಸ್ಕರಿಸುತ್ತೀರಿ, ನಾನು ಕೈ ಚಾಚಿದರೆ ಯಾರೂ ಗಮನಿಸುವುದಿಲ್ಲ. ಹೌದು, 24ನೇ ವಾಕ್ಯದಲ್ಲಿದೆ. 1ನೇ ಜ್ಞಾನೋಕ್ತಿ ಗ್ರಂಥ 1ನೇ ಅಧ್ಯಾಯ 24ನೇ ವಾಕ್ಯ. ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ, ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ. 25ನೇ ವಾಕ್ಯ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಹೌದು, ಯೇಸುವನ್ನು ವಿಶ್ವಾಸಿಸು ಎಂದು ಅನೇಕರು ಸುವಾರ್ತೆ ಸಾರುವಾಗ ಅನೇಕರು ನಮಗೆ ಯೇಸು ಬೇಡ, ನಮಗಿರುವ ದೇವರುಗಳೇ ಬಾಳಿವೆ ಎಂದು ಚಿನ್ನದಿಂದ, ಮಣ್ಣಿನಿಂದ, ಕಟ್ಟಿಗೆಯಿಂದ, ಸಿಮೆಂಟ್ನಿಂದ ಮಾಡಿದ, ಕೈ ಕೃತಿಗಳಿಂದ ಮಾಡಿದ ಆ ಜೀವವಿಲ್ಲದ ವಸ್ತುಗಳನ್ನೇ ವಿಶ್ವಾಸಿಸ್ತೇವೆ. ನಿಮ್ಮ ಬುದ್ಧಿವಾದ ನಮಗೆ ಬೇಡ, ನಿಮ್ಮ ತಿದ್ದುಪಾಠ ಬೇಡ ಎಂದು ತಳ್ಳಿಬಿಟ್ಟಿದ್ದಾರೆ. ಅಂಥವರಿಗೆ ದೇವರು ಹೇಳ್ತಾನೆ ಪ್ರೇರಿ. 26ನೇ ವಾಕ್ಯ, ಜ್ಞಾನೋಕ್ತಿ ಗ್ರಂಥ 1ನೇ ಅಧ್ಯಾಯ 26ನೇ ವಾಕ್ಯ. ಆದ ಕಾರಣ ಬಿರುಗಾಳಿಯಂತೆ, ಅಪಾಯವು ತೂಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು. ಹೌದು ಪ್ರೇರಿ, ಈಗ ಯೇಸುಕ್ರಿಸ್ತನ ವಾಕ್ಯ ಹೇಳುತ್ತಿರುವಾಗ ನಗುತ್ತಾರೆ ಅನೇಕ ಜನರು. ಕುಡಿಯುವುದನ್ನು ಬಿಟ್ಟಿದ್ದಾರೆ, ಪಾಪ ಬಿಟ್ಟಿದ್ದಾರೆ, ಸುಳ್ಳು ಹೇಳೋದು ಬಿಟ್ಟಿದ್ದಾರೆ, ಹೆಣ್ಮಕ್ಕಳ ಆಸೆ ಬಿಟ್ಟಿದ್ದಾರೆ, ಲಂಚ ತೆಗೆದುಕೊಳ್ಳುವುದು ಬಿಟ್ಟಿದ್ದಾರೆ, ಜಗಳ ಆಡೋದು ಬಿಟ್ಟಿದ್ದಾರೆ. ಹೌದು ಪ್ರೇರೆ, ಕೈಲಾಗಲಾರದವರಾಗಿದ್ದಾರೆ ಎಂದು ನಗುವಾಗ ದೇವರು ಏನು ಮಾಡ್ತಾನಂತ ಪ್ರೇರೆ, ಅವರಿಗೆ ಆದ ಕಾರಣ ಹೀಗೆ ದೇವರಿಗೆ ವಿರುದ್ಧವಾಗಿ ಮಾತಾಡಿದ್ದರಿಂದ ದೇವರ ಸುವಾರ್ತೆಗೆ ಬಿರುಗಾಳಿಯಂತೆ ಅವರಿಗೆ ಅಪಾಯ, ತುಫಾನಿನಂತೆ ಆಪತ್ತು ಬಂದಾಗ, ನಿಮಗೆ ಶ್ರಮ ಸಂಕಟಗಳು ಸಂಭವಿಸಿದಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಆಗ ಅವರು ನನಗೆ ಮೊರೆಯಿಟ್ಟರೂ ನಾನು ಉತ್ತರ ಕೊಡುವುದಿಲ್ಲ, ನನ್ನನ್ನು ಆತುರದಿಂದ ಹುಡುಕಿದರೂ ನಾನು ಕಾಣಿಸೆನು. ಪ್ರಿಯರೇ, ಯೇಸುವಿನ ಸುವಾರ್ತೆ ನಿಮ್ಮ ಬಳಿಗೆ ಬಂದಿದೆ. ಈಗಲೇ ನಾವು ಹುಡುಕಿ ಅದೇ ನಿಜವಾದ ದೇವರ ರಕ್ಷಣೆ ಎಂದು ನಾವು ಸ್ವೀಕರಿಸಬೇಕು ಪ್ರಿಯರೇ. ಆಗ ದೇವರು ನಮ್ಮನ್ನು
ಕೇರ್ ಮಾಡುತ್ತಾನೆ. ಅಂತ ಕೃಪೆ ನಮಗುಂಟಾಗ